ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಲಲಿತಾ ತ್ರಿಪುರ ಸುಂದರಿ ಆರಾಧನೆಯಲ್ಲಿ ಆವರಣ ಪೂಜೆಯ ಬಗ್ಗೆ ನಾವು ಸಾಕಷ್ಟು ನೋಡಿದ್ದೇವೆ. 8 ಆವರಣಗಳನ್ನು ಆಗಿದೆ. ಈಗ ಕೊನೆಯ ಆವರಣ ನವಮ ಅಥವಾ ನವಮ ಆವರಣ, 9ನೇ ಆವರಣ ಪೂಜೆ. ಇದರ ಬಗ್ಗೆ ಕೂಲಂಕುಷವಾಗಿ ನೋಡೋಣ. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮೂಡಿಸಿ ಮತ್ತು ನಮ್ಮ ವಿಡಿಯೋಗಳನ್ನು ತಮ್ಮ ಕಾಂಟ್ಯಾಕ್ಟ್ಸಲ್ಲಿ ಹಂಚಿ ಅಂತ ಕೇಳ್ಕೊಳ್ತಾ, ಈ ನಾವು ಹೇಳಿದ್ದನ್ನೆಲ್ಲವೂ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಯಥಾವತ್ತ ಹಾಗೆ ಇಲ್ಲಿ ಬರೆದಿದ್ದೇವೆ ಓದುಗರ ಅನುಕೂಲಕ್ಕಾಗಿ. ಈಗ ನವಮ ಆವರಣದ ವಿವರಣೆ ನೋಡೋಣ. ಇದನ್ನ ಸರ್ವ ಆನಂದಮಯ ಚಕ್ರ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಇದು ಪರಮ ರಹಸ್ಯ, ಅತ್ಯಂತ ಪರಮ ರಹಸ್ಯ ಅಂತಕ್ಕಂಥದ್ದು. ಆವರಣದ ಪೂಜೆ ಅಂದರೆ ಶ್ರೀಚಕ್ರದ ವಿವಿಧ ಆವರಣಗಳನ್ನು ಹೊರಗಿನಿಂದ ಕ್ರಮವಾಗಿ ಆರಾಧಿಸುತ್ತಾ, ಕ್ರಮವಾಗಿ ಸಾಧಕನು ಅದನ್ನು ಮೈಗೂಡಿಸಿಕೊಳ್ಳುತ್ತಾ, ಸಾಧಕನು ಹೊರಗಿನ ಜಗತ್ತಿನ ಮೋಹದಿಂದ ಒಳಗಿನ ಪರಬ್ರಹ್ಮ ಚೈತನ್ಯದತ್ತ, ಅದನ್ನು ಬಿಂದು ಅಂತ ಕರೀತಾರಲ್ಲ, ಅಲ್ಲಿ ಸಾಗುವ ಒಂದು ರೀತಿಯ ಆಧ್ಯಾತ್ಮಿಕ ಯಾತ್ರೆ, ಒಂದು ರೀತಿಯ ದೈವಿಕ ಯಾತ್ರೆ. ಮೊದಲಿಗೆ ಅಷ್ಟಮಾಚರಣ ಆವರಣದಲ್ಲಿ ನಾವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವುಗಳ ಸಮನ್ವಯದ ಮೂಲಕ ಸಾಧಕ ಹೇಗೆ ದೇವಿ ಚೈತನ್ಯದ ಅತ್ಯಂತ ಸೂಕ್ಷ್ಮ ಅನುಭವದತ್ತ ಸಾಗುತ್ತಾನೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಈ ಯಾತ್ರೆಯ ಈ ಒಂದು ಜರ್ನಿ ಆಫ್ ದಿ ಸೋಲ್ ಅಂತಾರಲ್ಲ, ಅದರ ಅಂತಿಮ ಮತ್ತು ಪರಮ ಹಂತವೇ ನವಮ ಆವರಣ. ಇದು ಸರ್ವಾನಂದಮಯ ಚಕ್ರ ಅಂತ ಕರೀತಾರೆ. ಇದನ್ನ ಸಂಪೂರ್ಣ ಆನಂದ ಸ್ವರೂಪದ ಒಂದು ಸ್ಥಿತಿ, ಆನಂದ ಸ್ವರೂಪದ ಚಕ್ರ. ಇದು ಕೇವಲ ಭೌತಿಕ ಸಂತೋಷವಲ್ಲ. ಭೌತಿಕ ಸಂತೋಷ ಅಂತಂದ್ರೆ ನಾವು ಹೊರಗಿನಿಂದ ಬಂದದ್ದು, ನಮ್ಮ ಪಂಚೇಂದ್ರಿಯಗಳಿಗೆ ನಮಗೆ ಸುಖ ಸಿಗುತ್ತಲ್ಲ, ಆ ಪಂಚೇಂದ್ರಿಯಗಳಿಗೆ ಸಿಗುವಂಥ ಸುಖ ಅಲ್ಲ ಇದು ಭೌತಿಕ ಸುಖ ಅಲ್ಲ, ಸಂತೋಷವಲ್ಲ. ಇದು ಪರಮಾನಂದ. ಇದನ್ನು ಆತ್ಮಜ್ಞಾನ ಅಂತಲೂ ಕರೀತಾರೆ. ಇದನ್ನು ದೇವಿ ಬ್ರಹ್ಮ ಏಕತ್ವದ ಅನುಭವ ಅಂತಲೂ ಹೇಳ್ಬೋದು. ಅದ್ವೈತದಲ್ಲಿ ಪರಬ್ರಹ್ಮ ಸ್ವರೂಪ ಮತ್ತೆ ತಾನು ಎರಡೂ ಒಂದಾಗುವ ರೀತಿಯಲ್ಲಿ ಇಲ್ಲಿ ಕೂಡ ದೇವಿ, ಆ ಶಕ್ತಿ ಸ್ವರೂಪಿಣಿ ದೇವಿಯನ್ನ ಮತ್ತೆ ದೇವಿ ಬ್ರಹ್ಮ ಏಕತ್ವದ ಅನುಭವ ಇದು ಅಂತಕ್ಕಂಥ. ಇನ್ನು ಈ ಆವರಣದ ರೂಪ ಹೇಗಿರುತ್ತೆ ಅಂದರೆ, ಕೇವಲ ಒಂದು ಬಿಂದು, ಅಂದರೆ ಒಂದು ಡಾಟ್, ಒಂದು ಸ್ಮಾಲ್ ಡಾಟ್. ಈ ಶ್ರೀಚಕ್ರದಲ್ಲಿ ಸಂಪೂರ್ಣ ಸುತ್ತಲೂ ಎಲ್ಲ ಆವರಣಗಳದು ಕೇಂದ್ರ ಏನಂದ್ರೆ ಈ ಬಿಂದುವೆ. ಬಿಂದು ಅಂದರೆ ತಂತ್ರ ಮತ್ತು ಶ್ರೀವಿದ್ಯೆಯಲ್ಲಿ ಇದು ಸೃಷ್ಟಿಯ ಮೂಲ, ಪರಬ್ರಹ್ಮ ಚೈತನ್ಯ, ಶಿವ ಮತ್ತು ಶಕ್ತಿಯ ಏಕತ್ವ. ಇದನ್ನು ಯಾವ ರೀತಿ ನೋಡಲಾಗುತ್ತೆ ಅಂದರೆ, ಈ ಇಡೀ ಅನಂತ, ಈ ಬ್ರಹ್ಮಾಂಡದ ಅನಂತ ವ್ಯಾಪಕತೆ ಇದೆಯಲ್ಲ, ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿ ನೆಲೆಸಿರುವ ಕೇಂದ್ರ ಬಿಂದು ಅನ್ನುವ ಲೆಕ್ಕದಲ್ಲಿ. ಬಿಂದುವಿನ ಅರ್ಥ ಬಹಳ ಗಾಢವಾದ, ಆ ಬ್ರಹ್ಮಾಂಡವೇ ಬಿಂದು ಅನ್ನುವ ರೀತಿ. ಈ ಶ್ರೀಚಕ್ರದ ಎಲ್ಲ ರೇಖೆಗಳು, ಎಲ್ಲ ತ್ರಿಕೋಣಗಳು, ಎಲ್ಲ ಕಮಲಗಳು, ಎಲ್ಲ ಆವರಣಗಳು, ನಾವು ಏನೇನಲ್ಲೆಲ್ಲ ಡಿಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದೇವೋ, ಪ್ರಥಮ ಆವರಣದಿಂದ 8ನೇ ಆವರಣದವರೆಗೂ, ಇವೆಲ್ಲವೂ ಕೂಡ ಅಂತಿಮವಾಗಿ ನಮ್ಮನ್ನ ಹಂತ ಹಂತವಾಗಿ ಒಂದೊಂದೇ ಹಂತದಿಂದ ಈ ಬಿಂದುವಿನ ಅತ್ತ ಕೊಂಡೊಯ್ಯುತ್ತವೆ, ಬಿಂದುವಿನ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಆ ಸಾಧಕನಿಗೆ. ಇಲ್ಲಿ
ಒಂದು ರೀತಿಯ ಬಹುತತ್ವದಿಂದ ಬಹುತ್ವ, ಮಲ್ಟಿಪ್ಲಿಸಿಟಿಯಿಂದ ಏಕತ್ವ, ಒನ್ನೆಸ್, ಅಂದರೆ ದ್ವೈತ ಭಾವನೆ ಅಥವಾ ಅದರಿಂದ ಅದ್ವೈತ ಭಾವನೆಗೆ, ಚಂಚಲತೆಯಿಂದ ಶಾಂತಿಯ ಒಂದು ಸ್ಥಿತಿಗೆ. ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಕಡೆಯಿಂದ ನಾವು ಬಹಳಷ್ಟು ಚಂಚಲ ಚಿತ್ತದಿಂದ ಇರ್ತೀವಿ. ಅದೆಲ್ಲವನ್ನು ಮೆಟ್ಟಿ ನಿಂತು ಕೊನೆಗೆ ನಾವು ಶಾಂತ ಸ್ಥಿತಿಗೆ ಬರ್ತೇವೆ ಅಂತಕ್ಕಂಥ. ಇನ್ನು ಅಹಂಕಾರ, ನಾನು, ನನ್ನದು, ಈ ಅಹಂಕಾರ ಮಮಕಾರದಿಂದ ಇದೆಲ್ಲವನ್ನು ತ್ಯಜಿಸಿ ಪರಬ್ರಹ್ಮದ ಅನುಭವಕ್ಕೆ ನಾವು ಈ ಬಿಂದುವಿನತ್ತ ಸಾಗುವಾಗ ಈ ಕಡೆಗೆ ನಾವು ಸಾಗ್ತೀವಿ ಅಂತಕ್ಕಂಥ. ಇನ್ನು ನವಮ ಆವರಣದ ದೇವತೆ, ಎಲ್ಲರಿಗೂ ಒಂದು ದೇವತೆ ಅಂತ ಬೇಕಲ್ವಾ. ಈ ಬಿಂದುವಿನಲ್ಲಿ ಈ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಸ್ಥಾನ, ಪರಮಚೈತನ್ಯ ಸ್ವರೂಪಳಾಗಿ ಇರುವ ಆ ತ್ರಿಪುರ ಸುಂದರಿ, ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಧ್ಯಾನಿಸಲಾಗುತ್ತದೆ. ಆಕೆ ರಾಜರಾಜೇಶ್ವರಿ ಹೌದು, ಚಿದಾನಂದ ಲಹರಿ ಹೌದು, ಪರಾಶಕ್ತಿ ಇರ್ಬೋದು, ಶಿವಶಕ್ತಿಯ ಪರಮ ಏಕತ್ವ. ಈ ರೀತಿಯಾಗಿ ಆಕೆಯನ್ನು ಧ್ಯಾನಿಸಲಾಗುತ್ತದೆ. ಇಲ್ಲಿ ಆಕೆಯನ್ನ ಸಿಂಹಾಸನೇಶ್ವರಿ, ಚಿಂತಾಮಣಿ ಗೃಹವಾಸಿನಿ, ಚಿಂತಾಮಣಿ ಗೃಹಾಂತಸ್ಥ, ಪಂಚಬ್ರಹ್ಮಾಸನಸ್ಥಿತ, ಕರುಣಾಮಯಿ, ಚಿತಾಕಾಶ ಸ್ವರೂಪಿಣಿ, ಈ ರೀತಿಯಾಗಿ ಆಕೆಯನ್ನು ಧ್ಯಾನಿಸಲಾಗುತ್ತದೆ. ಇಲ್ಲಿ ನವ ಆವರಣದ ತತ್ವ ಏನಂದ್ರೆ, ಸಾಧಕ ಮತ್ತು ದೇವಿ, ಆ ಶಕ್ತಿ ಸ್ವರೂಪಿಣಿ, ಆ ಬ್ರಹ್ಮ ಸ್ವರೂಪದ ಒಂದು ಆ ದೇವಿ ಇದೆಯಲ್ಲ, ಈ ಭೇದ ಕ್ರಮೇಣ ಕರಗಿ ಹೋಗಿಬಿಟ್ಟು ಒಂದೇ ಆಗುತ್ತದೆ. ಅಹಂ ದೇವಿ ಭಾವ, ನಾನೇ ಆ ದೇವಿಯ ಸ್ವರೂಪ, ನಾನೇ ಆ ಶಕ್ತಿಯ ಸ್ವರೂಪ, ನಾನೇ ಆ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ದೇವಿ ಪರಬ್ರಹ್ಮ ಸ್ವರೂಪದಲ್ಲಿದ್ದಾಳಲ್ಲ, ಅದು ನಾನೇ ಅಂತಕ್ಕಂಥ ಒಂದು ಈ ಚೈತನ್ಯದ ಅನುಭವದತ್ತ ಸಾಧಕ ಸಾಕ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಸರ್ವಾನಂದ ಅಂತಕ್ಕಂಥದ್ದು. ಸರ್ವಾನಂದ ಅಂದ್ರೆ ಏನು ಅಂದ್ರೆ, ಇಂದ್ರಿಯ ಸುಖವಲ್ಲ ಇದು. ಇದಕ್ಕೆ ಕಾರಣವೇ ಇಲ್ಲ, ಕಾರಣವಿಲ್ಲದಂಥ ಆಂತರಿಕ ಆನಂದ. ನಮಗೆ ಸಾಧಾರಣವಾಗಿ ಆನಂದ ಸಿಗೋದು ಹೊರಗಿನ ಬಾಹ್ಯ ಪ್ರಪಂಚದಿಂದ ಸಿಗತಕ್ಕಂಥ ವಸ್ತುಗಳಿಂದ. ಊಟ ಆಗಿರ್ಬೋದು, ನೋಟ ಆಗಿರ್ಬೋದು, ಕೇಳ್ಮೆ, ಸಂಗೀತ ಆಗಿರ್ಬೋದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೆಲ್ಲವೂ ಕೂಡ ನಮಗೆ ಆನಂದ ಕೊಡೋದು ಹೊರಗಿನ ವಸ್ತುಗಳಿಂದ ಕೊಡ್ತಕ್ಕಂಥ ಆನಂದ. ಆದರೆ ಆ ಚೈತನ್ಯದಲ್ಲಿ, ಆ ಧ್ಯಾನದಲ್ಲಿ, ಆ ಆತ್ಮಜ್ಞಾನದಲ್ಲಿ, ಆ ದೈವಿಕ ಸಮರ್ಪಣಾ ಭಾವದಲ್ಲಿ ಮೂಡುವ ಆ ಒಂದು ನಿಶ್ಶಬ್ದ ಪರಿಪೂರ್ಣತೆ ಇದೆಯಲ್ಲ, ಅದು ಒಂದು ರೀತಿಯ ಕಾರಣರಹಿತ ಆಂತರಿಕ ಆನಂದ. ಅದಕ್ಕೆ ಹೊರಗಿನ ಕಾರಣಗಳಿಲ್ಲ ಅನ್ನುವ ದೃಷ್ಟಿಯಲ್ಲಿ. ಇನ್ನು ಯೋಗ ದೃಷ್ಟಿಯಲ್ಲಿ ನೋಡೋದಾದರೆ, ಇದು ಸಹಸ್ರಾರ ಚಕ್ರದ ಅತ್ಯುನ್ನತ ಚೈತನ್ಯಕ್ಕೆ ಸಂಬಂಧಿಸಿದೆ. ಇಲ್ಲಿ ಕುಂಡಲಿನಿ ಶಕ್ತಿ ಪರಶಿವನಲ್ಲಿ ಲೀನವಾಗುತ್ತೆ. ಇಲ್ಲಿ ದ್ವೈತ ಭಾವ ಕರಗುತ್ತದೆ, ಅದ್ವೈತ ಭಾವಕ್ಕೆ ನಾವು ತಲುಪ್ತೀವಿ ಅಂತಕ್ಕಂಥದ್ದು. ಇನ್ನು ಮನೋವಿಜ್ಞಾನ ದೃಷ್ಟಿಯಲ್ಲಿ ನೋಡೋದಾದರೆ, ಮಾನವನಿಗೆ ಅತ್ಯಂತ ದುಃಖ ಎಲ್ಲಪ್ಪ ಬರ್ತಾ ಇದೆ ಅಂದರೆ, ನಾನು ಪ್ರತ್ಯೇಕ. ಅತ್ಯಂತ ದೊಡ್ಡ ದುಃಖ ನಾನು ಪ್ರತ್ಯೇಕ ಅನ್ನುವ ಭಾವನೆಯಲ್ಲಿ. ನಾನು ಪ್ರತ್ಯೇಕ ಅಂತ ಅಂದ್ಕೊಂಡಾಗ ನಾನು ಪ್ರತಿಯೊಂದು ವಸ್ತುವು ಕೂಡ, ಹೊರಗಡೆ ಇರತಕ್ಕಂಥ ವಸ್ತುವು ಕೂಡ ಬೇರೆ, ಅದು ನನಗೆ ಬೇಕು, ಅದು ನನಗೆ ಬೇಡ, ಈ ರೀತಿಯಾಗಿ ಅದನ್ನು ದ್ವೈತ ಭಾವನೆ, ಅದನ್ನು ನಾಟ್ ಅಕ್ಸೆಪ್ಟಿಂಗ್ ದಟ್ ಆಸ್ ಮೈನ್ ಅನ್ನೋ ಥರ. ಇಲ್ಲಿ ನಾನು ಪ್ರತ್ಯೇಕ ಎಂಬ ಭಾವನೆ ಬರುತ್ತೆ. ಆದರೆ ಈ ಆವರಣದಲ್ಲಿ ಏಕಾಂಗಿ ಭಾವ, ಭಯ, ನಾನೊಬ್ಬನೇ ಅಂತಕ್ಕಂಥದ್ದು, ನಾನೇ ಎಲ್ಲವೂ ನಾನೇ ಅನ್ನುವ ಇದು. ಇದರಿಂದಾಗಿ ನಿನಗೆ ಭಯ, ಅಸುರಕ್ಷತೆ, ಸುರಕ್ಷತೆ ಇಲ್ಲದೆ ಇರತಕ್ಕಂಥದ್ದು, ಅಹಂಕಾರ, ಇವೆಲ್ಲವೂ ಕರಗಲು ಆರಂಭಿಸುತ್ತದೆ, ಇವೆಲ್ಲವೂ ಕರಗಿಬಿಡುತ್ತದೆ ಅಂತಕ್ಕಂಥದ್ದು. ಇನ್ನು ತಾಂತ್ರಿಕ ದೃಷ್ಟಿಯಲ್ಲಿ ನೋಡೋದಾದರೆ, ಈ ಬಿಂದು ಅಂತಕ್ಕಂಥ ಸುಮ್ಮನೆ ಏನೋ ಡಾಟ್ ಅಂತ ಅಲ್ಲ, ಅದು ಇದನ್ನು
ತಂತ್ರವಿದ್ಯೆಯಲ್ಲಿ ಸಂಪೂರ್ಣ ಬ್ರಹ್ಮಾಂಡದ ಒಂದು ಶಕ್ತಿ ಸೂಕ್ಷ್ಮ ಕೇಂದ್ರ, ಶಕ್ತಿ ಕೇಂದ್ರ, ಸೂಕ್ಷ್ಮ ಕೇಂದ್ರ ಅನ್ನುವ ರೀತಿಯಲ್ಲಿ ಇದನ್ನು ಕಲ್ಪನೆ ಮಾಡಿದ್ದಾರೆ. ಇದು ಶ್ರೀವಿದ್ಯೆಯಲ್ಲಿ ಕೆಲವನ್ನ ನಾವು ಹಾಗೇನೆ ಮಾಡ್ಬೋದು, ಆದರೆ ಕೆಲವಕ್ಕೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಗುರು ದೀಕ್ಷೆ ಬಹಳ ಮುಖ್ಯವಾದ್ದು. ಪಂಚದಶಿ ಷೋಡಶಿ ಮಂತ್ರದ ಉಪದೇಶ ಆಗಬೇಕು. ನವಾವರಣ ಪೂಜೆ, ಬಿಂದು ಧ್ಯಾನ, ಆಂತರಿಕ ಸಮರ್ಪಣೆ ಇವುಗಳ ಮೂಲಕ ಈ ಪೂಜೆನ ನಾವು ನಡೆಸ್ತೇವೆ ಅಂತಕ್ಕಂಥ. ಈ ಅನುಭವ ಹೇಗಿರುತ್ತೆ, ಆವರಣದ ಅನುಭವ ಅಂದರೆ ಇಲ್ಲಿ ಸಾಧಕ ಆ ದೇವಿಯನ್ನ ಹೊರಗಿನ ಜಗತ್ತಿನಲ್ಲಿ ಹೊರಗಡೆ ಹುಡುಕುವುದಿಲ್ಲ, ತನ್ನೊಳಗೆ ತನ್ನ ಆತ್ಮದಲ್ಲೇ ಚಿದಾನಂದ ಸ್ವರೂಪದಲ್ಲೇ ದೇವಿಯನ್ನು ಅನುಭವಿಸಲು ಪ್ರಾರಂಭಿಸ್ತಾನೆ ಅಂತಕ್ಕಂಥ. ಶ್ರೀವಿದ್ಯಾದ ತತ್ವದ ಪರಮಸಾರ ಏನಂದರೆ ನವಾವರಣದ ಸಂಪೂರ್ಣ ಯಾತ್ರೆ ಮನಸ್ಸಿನಿಂದ ಚೈತನ್ಯದತ್ತ, ಆಸೆಯಿಂದ ಶಾಂತಿಯತ್ತ, ಭಿನ್ನತೆಯಿಂದ ಏಕತ್ವದತ್ತ, ಜಗತ್ತಿನಿಂದ ಪರಬ್ರಹ್ಮದತ್ತ ಸಾಗುವ ಒಂದು ಯಾತ್ರೆಯೇ ಈ ನವಾವರಣದ ಸಂಪೂರ್ಣ ಯಾತ್ರೆ. ತಾತ್ವಿಕವಾಗಿ ಹೇಳೋದಾದರೆ ಈ 9ನೇ ಆವರಣ ಕೇವಲ ಪೂಜೆಯ ಅಂತಿಮ ಹಂತ ಅಲ್ಲ, ಇದೊಂದು ಇದು ಹಂತಕ್ಕಿಂತ ಹೆಚ್ಚಾಗಿ ಇದು ಜೀವಾತ್ಮ ಮತ್ತು ಪರಾಶಕ್ತಿಯ ಪರಮ ಏಕತ್ವ, ಇದನ್ನು ಅನುಭವಿಸುವುದು, ಚಿದಾನಂದದ ಅನುಭವ. ಮತ್ತು ಸರ್ವವೂ ದೇವಿಯೇ, ಸರ್ವವೂ ಆ ಶಕ್ತಿಯೇ, ಸರ್ವವೂ ಆ ಪರಬ್ರಹ್ಮ ಸ್ವರೂಪವೇ ಎಂಬ ಪರಮ ಸತ್ಯವನ್ನು ಶ್ರೀವಿದ್ಯಾ ಸತ್ಯದ ಅನುಭವ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ 9ನೇ ಆವರಣದ ಬಗ್ಗೆ ಇಲ್ಲಿ ನಾವು ವಿವರವಾಗಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.